ಶರೀದು ನೈಟ್ ರೂಟೀನ್ ಸ್ವಲ್ಪ ಚೇಂಜ್ ಆಗಿರೋದ್ರಿಂದ ನೈಟು ಬೇಗ ಮಲ್ಕೊಂಡು ಬೆಳಗ್ಗೆ ಬೇಗ ಎದ್ದೇಳ್ತಾರೆ ನಮ್ಮ ಜೊತೆನೇ. ನಮಗಿಂತ ಮುಂಚೆನೇ ಎದ್ದಿರ್ತಾರೆ ಕೆಲವೊಂದು ದಿನ. ಅವ್ರ ಜೊತೆ ಸ್ವಲ್ಪ ಆಟಾಡಿಕೊಂಡು ಹಾಲು ಕಾಯಿಸ್ಕೊಟ್ಬಿಟ್ಟು ನನ್ನ ಕೆಲಸಗಳನ್ನ ಶುರು ಮಾಡಿಕೊಂಡೆ. ಫಸ್ಟು ನೀರು ಕಾಯಿಸೋದಕ್ಕೆ ಎಲ್ಲ ರೆಡಿ ಮಾಡಿ, ತಿಂಡಿಗೆ ಇವತ್ತು ಕ್ಯಾಪ್ಸಿಕಮ್ ಹಾಕಿ ವಾಂಗಿಬಾತ್ ಮಾಡಿದ್ದೆ, ತುಂಬ ಚೆನ್ನಾಗಿತ್ತು. ಸೊ ಇನ್ನೆಲ್ಲ ಕೆಲಸ ಮುಗಿದ್ಮೇಲೆ ಅಂದರೆ ತಿಂಡಿ ಕೆಲಸ ಒಂದು ಮುಗಿದ್ಮೇಲೆ ಅಡುಗೆ ಮನೆ ಹಾಲೆಲ್ಲ ಈ ಥರ ಆಗಿತ್ತು. ಕೆಲಸನ ಶುರು ಮಾಡೋದಕ್ಕಿಂತ ಮುಂಚೆ ಒಂದು ಕಪ್ ಟೀ ಇಟ್ಕೊಬಿಡೋಣ ಅಂತ ಹೇಳಿ ಫಸ್ಟ್ ಟೀ ಕುಡಿದು ಎನರ್ಜಿ ಬಂದಮೇಲೆ ಕೆಲಸಗಳನ್ನ ಶುರು ಮಾಡಿಕೊಂಡೆ. ನನಗಂತೂ ಹಿಂಗೇನೆ, ನಾನು ಏನಾದರೂ ಕೆಲಸ ಶುರು ಮಾಡಬೇಕು ಮನೇಲಿ ಅಂದರೆ ಟೀ ಅಥವಾ ಕಾಫಿ ಕುಡಿಲೇಬೇಕು. ನಿಮಗೆ ಏನು ಕುಡಿದ್ರೆ ಎನರ್ಜಿ ಬರುತ್ತೆ ಅಂತ ತಿಳಿಸಿ, ಅಂದರೆ ಟೀ ಅಥವಾ ಕಾಫಿನ ಅಂತ ಹೇಳಿ. ಸೊ ನಾನಿಲ್ಲಿ ಕೆಲಸನ ಸ್ವಲ್ಪ ಫಾಸ್ಟ್ ಫಾರ್ವರ್ಡಲ್ಲಿ ತೋರಿಸ್ತಾ ಇದ್ದೀನಿ. ಕೆಲವೊಂದು ಸಲ ಅನಿಸುತ್ತೆ ನನಗೆ ಇಷ್ಟೇ ಫಾಸ್ಟಾಗಿ ಮನೆ ಕೆಲಸಗಳನ್ನ ಮುಗಿಸೋದಾಗಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಲ್ವಾ. ಬಟ್ ನಮ್ಮ ಕೈಯೇನೆ, ಮಿಷಿನೆಲ್ಲ ಏನು ಮಾಡೋದಕ್ಕಾಗಲ್ಲ. ಹಾಗೆ ಕಿಚನ್ನು ಫಸ್ಟು ಕ್ಲೀನ್ ಮಾಡ್ಕೊಂಬಿಡ್ತೀನಿ ನಾನು. ಏನಕ್ಕಂದರೆ ಕಿಚನ್ ಒಂದು ಕ್ಲೀನ್ ಆಗಿಬಿಟ್ರೆ ಇನ್ನು ಮಿಕ್ಕಿದ ಕೆಲಸಗಳನ್ನ ಬೇಗ ಮಾಡ್ಕೋಬೋದು. ಕಿಚನ್ ಕೆಲಸ ಸ್ವಲ್ಪ ಟೈಮ್ ಹಿಡಿಯೋದ್ರಿಂದ ಲೇಟಾಗಿ ಇಟ್ಕೊಂಡ್ರೆ ಕೆಲವೊಂದು ಸಲ ಕೆಲಸ ಮಾಡ್ತಾನೆ ಕೆಲಸ ಮಾಡೋ ಇಂಟ್ರೆಸ್ಟ್ ಹೋಗ್ಬಿಡುತ್ತೆ ನನಗೆ. ಅದಕ್ಕೆ ಫಸ್ಟು ಕಿಚನ್ ಮುಗಿಸ್ಬಿಡ್ತೀನಿ. ಅದೊಂದು ಕ್ಲೀನಾಗಿದ್ದರೆ ನನಗೆ ಇಡೀ ಮನೆ ಕ್ಲೀನಾಗಿದ್ದಂಗೆ. ಹಾಗಾಗಿ ಕಿಚನ್ ಕೆಲಸ ಮುಗಿಸ್ಕೊಂಡು ಫ್ರೂಟ್ಸ್ ಎಲ್ಲ ನೆನೆ ತಂದಿದ್ದು ಹಾಗಂಗೆ ಇತ್ತು ಹೊರಗಡೆ, ಅದನ್ನೆಲ್ಲ ಒಂದು ಬ್ಯಾಸ್ಕೆಟ್ಗೆ ಎತ್ತಿಟ್ಕೊಂಡು ಇನ್ನು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ನಾನು ವಾರದಲ್ಲಿ 3 ದಿನ ತಲೆಗೆ ಸ್ನಾನ ಮಾಡ್ತೀನಿ, 2 ದಿನ ಬರೀ ಮೈಗೆ ಸ್ನಾನ ಮಾಡ್ತೀನಿ. ಪ್ರತಿದಿನ ತಲೆಗೆ ಸ್ನಾನ ಮಾಡೋದು ಅಷ್ಟು ಒಳ್ಳೆಯದಲ್ಲ. ಹಂಗಾಗಿ ಇವತ್ತು ಮೈ ತೊಳ್ಕೊಂಡು ದೀಪ ಹಚ್ಚಿದೆ.